ಪ್ರತಿಯೊಬ್ಬರು ಆಸೆ ಪಡ್ತಾರೆ. ಅದು ತಮ್ಮಂಥವ್ರು ಒಳ್ಳೆ ಬಡ ಕುಟುಂಬದಿಂದ ಈ ರಾಯಪುರಂ ವಾರ್ಡ್ ಅಂತ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ರಾಯಪುರಂ ವಾರ್ಡ್ ಅಂತ ಒಂದು ರೀತಿ ಬಹಳ ಕಷ್ಟದಿಂದ ಬಂದಿರತಕ್ಕಂಥದ್ದು. ಅದನ್ನು ನೀವು ಬೇರೆ ಪಕ್ಷದಲ್ಲಿದ್ದಾಗಲೂ ಕೂಡ ನೋಡಿ ಈಗಲೂ ನೀವು ಮಾಡ್ತಿರೋ ಸೇವೆ ನೋಡಿ ಗುರುತಿಸ್ಕೊಟ್ಟಿದ್ದಾರೆ. ಯಾಕೆ ಸರ್ ನೀವು ರಾಜೀನಾಮೆ ಕೊಟ್ಟರೆ? ಅದು ಸರ್, ಒಂದು ನನಗೆ 2001ರಿಂದ ಏನು 2025 ಇದೆಯಲ್ಲ, ಅಲ್ಲಿ ತನಕ ನನಗೆ ಗುರುತಿಸಿ ಕೊಟ್ಟಿದ್ದು ಪುಣ್ಯಾತ್ಮ ಯಾರು ಅಂತಂದರೆ BZ ಜಮೀರ್ ಅಹಮದ್ ಖಾನ್ ಅವರು. ನಾನು ನಿರೀಕ್ಷೆ ಮಾಡೋಕ್ಕೆ ಮುಂಚೆನೇ ಅವರು ನನಗೆ ಕ್ರಿಶ್ಚಿಯನ್ ಬೋರ್ಡು ಡೈರೆಕ್ಟರ್ ಮಾಡಿದ್ರು. ಆಗ ನಿರೀಕ್ಷೆ ಇಲ್ಲದೆ ನನಗೆ ಅವರು ಬೋರ್ಡ್ ಡೈರೆಕ್ಟರ್ ಮಾಡಿದ್ದಾರೆ. ಈಗ ನಮ್ಮ ನಾಯಕ ರಾಜೀನಾಮೆ ಕೊಡದೆ ಸಚಿವ ಸಂಪುಟದಲ್ಲಿ ವಂಚಿತರಾಗಿ, ಯಾಕೆ ಸಚಿವ ಸಂಪುಟದಲ್ಲಿ ಇರಬೇಕಾಯ್ತು ಅವರು, ಯಾಕಂದರೆ ಅವರು ಕೊಡುಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಇದೆ. ಅದು 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡಿ ಸಚಿವ ಸಂಪುಟದಲ್ಲಿ ಅವರು ಸ್ಥಾನಮಾನ ಕೊಟ್ಟಿದ್ದರೆ ನಾವೆಲ್ಲರೂ ಖುಷಿ ಪಡ್ತಿತ್ತು. ಯಾಕಂದರೆ ನಾನು ಯಾವತ್ತು ಹೇಳ್ತೀನಿ, ನಮ್ಮ ನಾಯಕ ನಮ್ಮ ಗರ್ವ ಅಂತ ಹೇಳ್ತೀನಿ. ಅದು ಕೂತ್ಕೊಂಡು ಯೋಚನೆ ಮಾಡಿದಾಗ ನನ್ನ ಆತ್ಮ ಸಾಕ್ಷಿಯಾಗಿ ನನ್ನ ಮನಸ್ಸು ಒಪ್ಪಲಿಲ್ಲ. ಯಾಕೆಂದರೆ ಕಾದು ನೋಡಿ ಕೊಡೋದು ಅದೆಲ್ಲ ಕಾಮನ್ನೇ. ನಾನು ಹೇಳೋದು ಅಂದರೆ ಅವರು ಕೊಟ್ಟಾಗ ನನಗೆ ಕೊಟ್ಟಿದ್ದಾರೆ, ನಂದು ಏನೋ ಒಂದು ಅಳಿಲು ಸೇವೆ ಇರಬೇಕಲ್ವ, ನನ್ನ ಪ್ರೀತಿ, ನನ್ನ ವಿಶ್ವಾಸ, ನನ್ನ ನಂಬಿಕೆ ಅವ್ರ ಮೇಲೆ ಇರಬೇಕಲ್ವ ಅನ್ನೋ ತೀರ್ಮಾನ ಮಾಡಿ ಸರ್ ನಾನು ಯಾರಿಗೂ ನಾನು ಚರ್ಚೆ ಮಾಡಿದೆ. ಈಗ ಚರ್ಚೆ ಮಾಡಿ ಸಹಜವಾಗಿ ಹೇಳ್ತಾರೆ, ಏನೋ ಯೋಚನೆ ಮಾಡಿ ತಡ ಮಾಡಿ ದುಡುಕ್ಬೇಡಿ ಸಹಜವಾಗಿ ಹೇಳ್ತಾರೆ. ಆದರೆ ನಾನು ಯೋಚನೆ ಮಾಡಿದೆ, ನನ್ನ ಮನಸ್ಸಿನ ಮಾತು ಕೇಳಿ ಏನು ಸರ್, ಯಾಕಂದರೆ ನಾನು ಕೊಟ್ಟಿರೋದು ಅವರನ್ನೇ. ಅವ್ರು ಕೊಟ್ಟಿರೋದಕ್ಕೇ ಇವತ್ತು ನಾವೇನಿದೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಹೈಯೆಸ್ಟ್ ಕ್ಷೇತ್ರದಲ್ಲಿ ಫಲಾನುಭವಿಗಳು ತೊಗೊಂಡಿರೋದಂದರೆ ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ನಮ್ಮ ರಾಯಪುರಂ ವಾರ್ಡಲ್ಲಿ. ಅದೊಂದು ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು 3 ದಿನ ಕ್ಯಾಂಪ್ ಮಾಡದೇ ಇದ್ದರೆ, ನಮ್ಮ ರವಿ ಸರ್ ನಮ್ಮ ಜೊತೆಲಿ ಇಲ್ಲದೇ ಇದ್ದರೆ ಆ ಒಂದು ದಾಖಲೆ ಮಟ್ಟಕ್ಕೆ ನಾವು ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಭಾಸ್ಕರಣ್ಣ ಹೇಳಿದ್ರು, ನಮ್ಮ KMDCಯಲ್ಲಿ ಕ್ರಿಶ್ಚಿಯನ್ ಸಮುದಾಯ ಸಿಗ್ತಾಯಿದೆ 400, ಆದರೆ ಈ ಸಲ 12,000 ಅಪ್ಲಿಕೇಶನ್ ಬಂದಿದೆ ಸರ್. 2020 12,000 ಅಪ್ಲಿಕೇಶನ್ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ಸಚಿವ ಸಂಪುಟ ಸ್ಥಾನ ಇಲ್ಲ ಅಂದಮೇಲೆ ಅದನ್ನು ಇಟ್ಕೊಂಡು ನಾನೇನು ಮಾಡಲಿ ಸರ್? ನನ್ನ ನಾಯಕನಿಗೆ ಇಲ್ದಿರೋದು ನನಗೂ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮನಸ್ಫೂರ್ತಿಯಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಸರ್. ಬೇರೆ ಇಲ್ಲಿ ಯಾವುದೂ ಏನೂ ಇಲ್ಲ ಸರ್, ಅಷ್ಟೇ. ಮುಂದಿನ ದಿನ ಮತ್ತೆ ಅದು ಅಧಿಕಾರ ಸಿಗದೆ ಹೋದರೆ ನಿಮ್ಗೆ ನೋವಾಗಲ್ವಾ ಸರ್? ಖಂಡಿತ ನೋವಾಗಲ್ಲ. ನಮ್ಗೆ ಇಷ್ಟೇ ರವಿ ಸರ್ ಹೇಳಿದ್ರಲ್ಲ, ಎಲ್ಲಿ ತನಕ ನಮ್ಮ ಜಮೀರ್ ಸರ್ ಇರ್ತಾರೋ ಅಲ್ಲಿ ತನಕ ನಾವು ರಾಜಕೀಯದಲ್ಲಿ ಇರ್ತೀವಿ. ಯಾಕೆ ಅಂತಂದರೆ ಅವ್ರ ಜೊತೆಲಿದ್ದಾಗ ನಾವು, ನಾನು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ಇರೋನು ಕೊಟ್ಟು ಮಾಡ್ಕೊತಾನೆ, ದುಡ್ಡು ಇರೋನು ಕೊಟ್ಟು ಮಾಡ್ಕೊತಾನೆ, ಇನ್ಫ್ಲುಯೆನ್ಸ್ ಇರೋನು ಫೋನ್ ಮಾಡಿ ಮಾಡ್ಕೊತಾನೆ, ಏನು ಇಲ್ದಾರ ನಾವು ಹುಡುಕಿ ಮಾಡ್ತಾರಲ್ಲ, ಅದು ನಮ್ಮ ಜಮೀರ್ ಸಾರು. ಅವರಿಂದ ನಾವು ಕಲ್ತಿರೋದು ಅದನ್ನು. ಅದರಿಂದ ನಾವು ಹೇಳ್ತಿರೋದು ಅಂದರೆ ನಾವೆಲ್ಲ ಇದ್ದೇ ಇರ್ತೀವಿ.